ಯಾಕೆ ಶ್ರೀರಾಮಚಂದ್ರ 9ನೇ ದಿನವಾದ ನವಮಿ ಎಂದು ಅವತರಿಸ್ತಾರೆ? ವೈದಿಕ ಶಾಸ್ತ್ರದ ಪ್ರಕಾರ 9 ಅನ್ನೋ ಸಂಖ್ಯೆ ಒಬ್ಬ ಮಹಾನಾಯಕನ ಗುಣಲಕ್ಷಣಗಳನ್ನ ಸೂಚಿಸುತ್ತೆ. ಅದುವೇ ಸ್ಥೈರ್ಯ, ಸ್ಥಿರತೆ ಅಂದ್ರೆ ಸ್ಟೆಬಿಲಿಟಿ. ಈ ಸಂಖ್ಯೆ 9ನ್ನ ಯಾವುದೇ ಸಂಖ್ಯೆಯಿಂದ ಗುಣಿಸಿ ಬಂದಂತಹ ಆ 2 ಸಂಖ್ಯೆಗಳನ್ನ ಕೂಡಿಸಿದ್ರೆ ಬರೋದು ಮತ್ತೆ 9. ಉದಾಹರಣೆಗೆ 9 × 5 = 45, 4 + 5 = 9 ಆಗತ್ತೆ. ಹಾಗೆ ಒಬ್ಬ ಮಹಾನಾಯಕ ತನ್ನ ಜೀವನದ ಯಾವುದೇ ಸ್ಥಿತಿಯಲ್ಲಿ ಸ್ಥಿರವಾಗಿರ್ತಾನೆ, ಅಂದ್ರೆ ಫುಲ್ಲಿ ಸ್ಟೇಬಲ್ ಆಗಿರ್ತಾನೆ. ಈ ಮಾನ ಅಪಮಾನ, ಕೀರ್ತಿ ಅಪಕೀರ್ತಿ, ಜಯ ಅಪಜಯ ಇವುಗಳನ್ನೆಲ್ಲ ಮೀರಿ ನಿಂತಿರ್ತಾನೆ. ಇಡೀ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಈ ಮಹೋನ್ನತ ಗುಣವಾದ ಸ್ಥಿರತೆಯನ್ನ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಪ್ರದರ್ಶಿಸಿದ್ದಾನೆ. ನಮ್ಮ ಜೀವನದಲ್ಲೂ ಕೂಡ ನಮಗೆ ಕಷ್ಟ, ನಷ್ಟ, ಜಯ ಅಪಜಯ, ತೊಂದರೆ ಇವೆಲ್ಲ ಬಂದ್ಬಿಟ್ಟು ನಾವು ಕುಗ್ಗಿ ಹೋಗಿರ್ತೀವಿ. ಆಗ ನಾವು ಹುಡ್ಕೋದು ಈ ಗುಣಕ್ಕಾಗಿನೇ, ಈ ಸ್ಥಿರತೆಗಾಗಿನೇ. ಆ ಕಠಿಣ ಸಂದರ್ಭದಲ್ಲಿ ಒಂದು ಇನ್ಸ್ಪಿರೇಷನ್ ನ ಕೊಡ್ಲಿಕ್ಕೋಸ್ಕರನೇ ಈ ರಾಮಾಯಣ ಇರೋದು. ರಾಮಾಯಣ ಅಂದ್ರೆ ರಾಮ ಪ್ಲಸ್ ಅಯನ ರಾಮಾಯಣ ಅಂದ್ರೆ ರಾಮನ ದಾರಿ. ಬನ್ನಿ, ಈ ಸ್ಥಿರತೆ ಅಥವಾ ಸ್ಥೈರ್ಯ ಅನ್ನೋ ಮಹಾ ಗುಣಗಳನ್ನ ಶ್ರೀರಾಮಚಂದ್ರನ ಜೀವನದಿಂದ, ರಾಮಾಯಣವನ್ನ ಓದೋದ್ರಿಂದ, ಶ್ರೀರಾಮನ ಗುಣಗಳನ್ನ ನೆನೆಸ್ಕೊಳ್ಳುತ್ತಾ ರಾಮನವಮಿಯನ್ನ ಆಚರಿಸುತ್ತಾ ಕಲಿಯೋಣ. ಜೈ ಶ್ರೀರಾಮ್.